ಪಾನಿಪುರಿ ತಿನ್ನಕ್ ಬಂದಿನ ಅಂತ 18 ಇಂಚ್ ಅಲಾಯ್ಸ್ ಅಂತ ತಕ್ಷಣ ಶಾಕ್ ಆಗ್ಬೇಡಿ. ನನಗೂ ಈ ಪಾನಿಪುರಿ ತಿನ್ಬೇಕಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ. ಯಾವ ತರ ಪಾಗಲ್ ಪ್ರೇಮಿ ಇರ್ಬೋದು ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಾರ್ಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಕಾಶ್. ನಾನು ಇವತ್ತು ಬಂದ್ಬಿಟ್ಟು ಬಂಗಾರಪೇಟೆಯಲ್ಲಿ ಇದ್ದೀನಿ. ಬಂಗಾರಪೇಟೆಗೆ ಪಾನಿಪುರಿ ತಿನ್ನಕ್ ಬಂದಿನ ಅಂತ. ಪಾನಿಪುರಿ ತಿನ್ನಕ್ ಬಂದಿದ್ದೇನೆ ಸರಿ, ಆದ್ರೆ ಬಂಗಾರಪೇಟೆಯಲ್ಲಿ ಇನ್ನೊಂದು ಫೇಮಸ್ ಕಾರ್ ಇದೆ. ಆದ್ರೆ ಯಾವ ಫೇಮಸ್ ಕಾರ್ ಅಂತ ನಿಮ್ಗೆ ತಿಳ್ಸ್ಕೊಡ್ಲೇಬೇಕಲ್ವಾ. ಚೆಕ್ ಔಟ್ ದಿಸ್ ಬ್ಯೂಟಿ ಗಾಯ್ಸ್. ಈ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿವಿಕ್ 2009 ಮಾಡೆಲ್. ಮತ್ತೆ ಈ ಗಾಡಿ ಏನಿದೆ, ಈ ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ. ಈ ಕಲರ್ ಏನಿದೆ, ಇದು ಕರ್ನಾಟಕದಲ್ಲೇ ಒನ್ ಪೀಸ್ ಇರೋಂತ ಕಲರ್. ನನ್ಗೂ ಗೊತ್ತು ನಿಮ್ಗೆ ಈ ಕಾರ್ ನೋಡ್ತಿದ್ದ ಆಮೇಲೆ ಈ ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೇಬೇಕು ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀರಾ ಅಂತ. ನನ್ಗೂ ಈ ಪಾನಿಪುರಿ ತಿನ್ಬೇಕಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ. ಕಾರ್ ಬಗ್ಗೆ ತಿಳ್ಕೊಂಡಿ ನಾನು ಫಸ್ಟ್ ಪಾನಿಪುರಿ ತಿನ್ಕೊ ಬಂದ್ಬಿಡ್ತೀನಿ. ಹೊರಗಡೆ ಮಾಡಿಫಿಕೇಶನ್ಸ್ ಏನೇನಾಗಿದೆ ಅಂತ ನೀವು ತಿಳ್ಕೊಳ್ತಾರೆ. ಇಲ್ಲಿ ನೋಡ್ತಿರೋ ತರ ಆರ್ಡನ್ ಸ್ಕರ್ಟ್ಸ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಈ ವೀಲ್ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಈ ವೀಲ್ ಏನಿದೆ, ಇದು ಬಂದ್ಬಿಟ್ಟು 18 ಇಂಚ್ ಅಲಾಯ್ಸ್ ಬರುತ್ತೆ. 18 ಇಂಚ್ ಅಲಾಯ್ಸ್ ಅಂತ ತಕ್ಷಣ ಶಾಕ್ ಆಗ್ಬೇಡಿ. ಯಾವ್ದೋ ಒಂದು ಫಾರ್ಚುನರ್ ಕೂರ್ಸೋಂತ ಟೈರ್ ನ ಇದು ಕೂರ್ಸಿದಾರೆ ಅಂತ. ಆಕ್ಚುಲಿ ಇದು ಬಂದ್ಬಿಟ್ಟು ಲೋ ಪ್ರೊಫೈಲ್ ಟೈರ್ಸ್ ಹಾಕ್ಸಿದ್ದಾರೆ. ಇದೇನಿದೆ 18 ಇಂಚ್ ಅಲಾಯ್ಸ್ ಬಂದ್ಬಿಟ್ಟು ಲೆನ್ಸ್ ಅವ್ರದ ಪ್ರಾಜೆಕ್ಟ್ ಡಿ ಅಲಾಯ್ಸ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋ ತರ ಒಳಗಡೆ ಕ್ಯಾಲಿಪರ್ ಕೂಡ ಯೆಲ್ಲೋ ಕಲರ್ ಪೇಂಟ್ ಮಾಡ್ಸಿದ್ದಾರೆ. ನೀವು ಇಲ್ಲಿ ನೋಡ್ತೀರಾ, ಇಲ್ಲಿ ಬಂದ್ಬಿಟ್ಟು ಮುಗೇನ್ ಅವ್ರದ ಲಿಪ್ ಹಾಕ್ಸಿದ್ದಾರೆ. ಅಂದ್ರೆ ಮುಗೇನ್ ಬಾಡಿ ಕಿಟ್ ಹಾಕ್ಸಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಲಿಪ್ ಕೂಡ ಚೇಂಜ್ ಮಾಡ್ಸಿದ್ದಾರೆ ಇವರು. ಅಂಡ್ ಕ್ರೇಜಿ ಪಾರ್ಟ್ ಆಫ್ ದಿಸ್ ಕಾರ್ ಮಾತ್ರ ಇಲ್ಲಿ ನೀವು ನೋಡ್ತಿರಲ್ಲ, ಈ ಹೆಡ್ಲೈಟ್ ಬಂದ್ಬಿಟ್ಟು ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಸಿರೋದು. ಈ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಸಿರೋದು ಈ ಹೆಡ್ಲೈಟ್ ಬಂದ್ಬಿಟ್ಟು ಸಿವಿಕ್ ಅಲ್ಲಿ ಮತ್ತೆ ಬೇರೆ ಯಾವುದೇ ಕಾರಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಇರೋದು ಇದೊಂದೇ ಪೀಸ್ ಮಾತ್ರ. ಇನ್ನ ಈ ಬ್ಯೂಟಿಫುಲ್ ಕಾರ್ನ ಬ್ಯಾಕ್ ಸೈಡ್ ತಿಳ್ಕೊಳ್ಳೋದಾರೆ, ಬ್ಯಾಕ್ ಸೈಡ್ ಏನೇನು ಮಾಡಿಫೈ ಆಗಿದೆ ಅಂತ ತಿಳ್ಕೊಳ್ಳೋದಾರೆ, ಇಲ್ಲಿ ನೀವು ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ABS ಸ್ಪಾಯ್ಲರ್ ಬರುತ್ತೆ. ಅಂದ್ರೆ ಮುಗೇನ್ ABS ಸ್ಪಾಯ್ಲರ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋ ತರ ಬಾಡಿ ಕಿಟ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಅಂದ್ರೆ ಇದು ಬಂದ್ಬಿಟ್ಟು ಡ್ಯೂಯಲ್ ಟಿಪ್ ಬಾಡಿ ಕಿಟ್ ಕೂಡ, ಕಸ್ಟಮೈಸ್ಡ್ ಬಾಡಿ ಕಿಟ್ ಕೂಡ ಹಾಕ್ಸಿದ್ದಾರೆ. ಅಂಡ್ ಆಸ್ ಯೂಶುವಲ್ ನೀವು ಇಲ್ಲಿ ನೋಡೋ ತರ ಇದು ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕೂಡ ಹಾಕ್ಸಿದ್ದಾರೆ. ಇದು ಬಂದ್ಬಿಟ್ಟು ಸಮುರಾಯ್ ಪರ್ಫಾರ್ಮೆನ್ಸ್ ಇಂದ ಮಾಡ್ಸಿರೋಂತ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಮತ್ತೆ ಇನ್ನ ಈ ಗಾಡಿನ ಇಂಜಿನ್ ಪಾರ್ಟ್ ಬಗ್ಗೆ ನಾನು ನಿಮ್ಗೆ ತಿಳ್ಸ್ಕೊಡ್ಲೇಬೇಕಾಯ್ತು. ಯಾಕಂದ್ರೆ ಈ ಗಾಡಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇನ್ನ ಈ ಕಾರ್ನ ಹಾರ್ಡ್ ಪಾರ್ಟ್ ಬಗ್ಗೆ ತಿಳ್ಸ್ಕೊಡ್ಲೇಬೇಕಲ್ವಾ. ಅಂದ್ರೆ ಈ ಕ್ರೇಜಿ ಕಾರ್ ಏನಿದೆ, ಈ ಕ್ರೇಜಿ ಕಾರ್ನ ಹಾರ್ಡ್ ಪಾರ್ಟ್ ಬಗ್ಗೆ ತಿಳ್ಸ್ಕೊಡೋದಾದ್ರೆ, ಈ ಕಾರ್ ಇಂಜಿನ್ ಬಂದ್ಬಿಟ್ಟು 1.8 ಲೀಟರ್ 4 ವಾಲ್ ಇಂಜಿನ್ ಬರುತ್ತೆ. ಅಂದ್ರೆ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಈ ಕಾರಲ್ಲಿ ಬಂದ್ಬಿಟ್ಟು ಕೋರ್ 6 ಅವ್ರದ ಸ್ಟೇಜ್ ಟ್ಯೂನ್ ಆಗಿದೆ. ಮತ್ತೆ ಇದರಲ್ಲಿ ಸಮುರಾಯ್ ಪರ್ಫಾರ್ಮೆನ್ಸ್ ಅವ್ರದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಮತ್ತೆ ಬ್ಯಾಂಗರ್ ಕಿಟ್ ಕೂಡ ಇದೆ. ಈ ಬ್ಯಾಂಗರ್ ಕಿಟ್ ಮತ್ತೆ ಈ ಪರ್ಫಾರ್ಮೆನ್ಸ್ ನೋಡಕ್ಕೆ ಇನ್ನ ಕ್ರೇಜಿ ಆಗಿರೋದು ಮಾತ್ರ. ಮತ್ತೆ ಈ ಗಾಡಿಲಿ ಬ್ಯಾಂಗರ್ ಕಿಟ್ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಬ್ಯಾಂಗರ್ ಕಿಟ್ ತೋರ್ಸಕ್ಕಿಂತ ಮುಂಚೆ ನೀವು ಅವಾಗ್ಲಿಂದ ನೋಡ್ತಿರ್ತೀರ, ಇಲ್ಲಿ ಬಂದ್ಬಿಟ್ಟು ಒಂದು ಹೆಜ್ಜೆ ಸಿಂಬಲ್ ಕಾಣಿಸ್ತಿದೆ ಅಲ್ವಾ. ಇದು ಬಂದ್ಬಿಟ್ಟು ಏನಂದ್ರೆ, ಇವರು ಬಂದ್ಬಿಟ್ಟು ಈ ಕಾರಲ್ಲಿ ಲವ್ ಪ್ಲೇಸ್ ಕಾರ್ ಅನ್ನ ಕಾನ್ಸೆಪ್ಟ್ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಇದೇನಂದ್ರೆ, ಈ ಕಾರ್ ಕಲರ್ ಏನಿದೆ, ಈ ಕಾರ್ ಕಲರ್ ಬಂದ್ಬಿಟ್ಟು ಇವ್ರು ಹುಡುಗಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಫುಲ್ ಕಾರ್ ಕಲರ್ನೇ ಚೇಂಜ್ ಮಾಡ್ತಿದ್ದಾರೆ. ನೋಡಿ ಯಾವ ತರ ಪಾಗಲ್ ಪ್ರೇಮಿ ಇರ್ಬೋದು ಅಂತ. ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇನ್ನ ಈ ಕ್ರೇಜಿ ಕಾರ್ನ ಬ್ಯಾಂಗರ್ ಬಗ್ಗೆ ತೋರಿಸ್ಲೇಬೇಕಲ್ವಾ. ಅದು ಸಮುರಾಯ್ ಪರ್ಫಾರ್ಮೆನ್ಸ್ ಅವ್ರದ್ದು ಬ್ಯಾಂಗರ್ ರೇರ್ ಆಗಿ ತೋರಿಸ್ತಿರೋದು ನಾನು ನಿಮ್ಗೆ. ಇವಾಗ ಬಂದ್ಬಿಟ್ಟು ಈ ಕಾರ್ನ ಬ್ಯಾಂಗರ್ ಬಗ್ಗೆ ತಿಳ್ಕೊಳ್ಳೋಣ. ಬ್ರೋ ಸ್ಟಾರ್ಟ್. ಯಪ್ಪ, ಕಿವಿ ಅಂತ ಹೋಗುತ್ತೆ ಶಿವ, ಆ ತರ ಇದೆ. ಇನ್ನ ಈ ಕಾರ ಬಂದ್ಬಿಟ್ಟು ಮ್ಯೂಸಿಕಲ್ ಬ್ಯಾಂಗರ್ ಕೂಡ ಇದೆ. ಈಗ ಮ್ಯೂಸಿಕಲ್ ಬ್ಯಾಂಗರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬ್ರೋ ಸ್ಟಾರ್ಟ್. A few moments later. ಇಂಟೀರಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರ್ನ ಇಂಟೀರಿಯರ್ ನೀವು ನೋಡ್ತಿರ್ಬೋದು, ಏನ್ ಕ್ರೇಜ್ ಕಾಣಿಸ್ತಿದೆ ಅಂತ. ಆಕ್ಚುಲಿ ನೋಡಿ ಯಾವ ತರ ಇಂಟೀರಿಯರ್ ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ. ಆಕ್ಚುಲಿ ಇದು ಯಾವ್ದು ಸ್ಟಾಕ್ ಇಂಟೀರಿಯರ್ ಅಲ್ಲ, ಅದು ಇವ್ರು ಬಂದ್ಬಿಟ್ಟು ಫುಲ್ ಇಂಟೀರಿಯರ್ ಚೇಂಜ್ ಮಾಡಿಸಿದ್ದಾರೆ. ಅಂದ್ರೆ ಸ್ಟಾಕ್ ಇಂದ ಇವ್ರಿಗೆ ಯಾವ ರೀತಿ ಬೇಕೋ ಆ ತರ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಇಂಟೀರಿಯರ್ ಕೂಡ. ಆಸ್ ಯೂಶುವಲ್ ನೀವು ನೋಡ್ತೀರಲ್ಲ, ನೋಡಿ ನಿಮ್ಗೆ ಇಲ್ಲೆಲ್ಲ ನೀವು ನೋಡ್ತಿರೋ ಬಂದ್ಬಿಟ್ಟು ಕಾರ್ಬನ್ ಫೈಬರ್ 4 ಡ್ಯಾಂಪಿಂಗ್ ಮಾಡಿಸಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಿರೋಂತ ಆಂಬಿಯನ್ಸ್ ಲೈಟ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ನಿಮ್ಗೆ ಇಲ್ಲಿ ನೋಡ್ತಿರೋಂತ ಈ ಪರ್ಪಲ್ ಕಲರ್ ಏನಿದೆ,
ಇದು ಬಂದ್ಬಿಟ್ಟು ಹೊರಗಡೆ ಏನಿದೆ ಒಳಗಡೆ ಕೂಡ ಅದೇ ಕಲರ್ ಮ್ಯಾಚ್ ಆಗ್ಬೇಕು ಅಂತ ಅಂದ್ಬಿಟ್ಟು ಪರ್ಪಲ್ ಇಂಟೀರಿಯರ್ ಕೂಡ ಸೇಮ್ ಕಸ್ಟಮೈಸ್ಡ್ ಆಗಿ ಚೇಂಜ್ ಮಾಡಿಸಿದ್ದಾರೆ. ನೀವು ನೋಡ್ತಿರೋಂಥ ಈ ಸ್ಟೇರಿಂಗ್ ಏನಿದೆ, ಈ ಸ್ಟೇರಿಂಗ್ ಕೂಡ ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ ಇವರು. ಮತ್ತೆ ಈ ಗಾಡಿ ಬಂದ್ಬಿಟ್ಟು ಟೋಟಲ್ ಆಗಿ ಒಳಗಡೆ ಏನ್ ಮಾಡಿಫಿಕೇಶನ್ಸ್ ಆಗಿದೆಯಲ್ಲ, ಅಂದ್ರೆ ಈ ಇಂಟೀರಿಯರ್ ಎಲ್ಲ ಏನ್ ಮಾಡಿಫಿಕೇಶನ್ಸ್ ಆಗಿದೆ, ಈ ಇಂಟೀರಿಯರ್ ಮಾಡಿಫಿಕೇಶನ್ ಬಂದ್ಬಿಟ್ಟು 2 lakhs ಸ್ಪೆಂಟ್ ಆಗಿದೆ ಅಂತೆ. ಮತ್ತೆ ಇಲ್ಲಿ ನೋಡ್ತಿರೋ ನೋಡಿ ಆಂಬಿಯನ್ಸ್ ಲೈಟ್ ಎಲ್ಲ ಯಾವ ತರ ಕಾಣಿಸ್ತಿದೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋ ತರ ಸ್ಪಾರ್ಕೋ ಅವ್ರದ್ದು ಸೀಟ್ ಬೆಲ್ಟ್ಸ್ ಕೂಡ ಹಾಕ್ಸಿದ್ದಾರೆ. ಇನ್ನ ಈ ಗಾಡಿನ ಇಂಟೀರಿಯರ್ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತು, ಹೊರಗಡೆ ಎಲ್ಲ ತಿಳ್ಕೊಂಡಾಯ್ತಲ್ವಾ. ಇನ್ನು ಈ ಗಾಡಿ ಬಂದ್ಬಿಟ್ಟು ಇವಾಗ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಡು ಗಾಡಿ ಯಾವ ಥರ ಪಿಕಪ್ ಇದೆ ಮತ್ತು ಗಾಡಿ ಯಾವ ಥರ ಮೂವ್ ಆಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ. ಇವಾಗ ಬಂದ್ಬಿಟ್ಟು ಬ್ರೋ ಸ್ಟಾರ್ಟ್ ನೋಡಿ, ರನ್ನಿಂಗ್ ಬ್ಯಾಂಗರ್ ಯಾವ ಥರ ಸೌಂಡ್ ಆಗ್ತಿದೆ ನಿಮಗೆ. ಅಣ್ಣ ಇನ್ನು ಏನೋ ಬೇಕಣ್ಣ ಅಂತ ರೋಡ್ ಫುಲ್ ಖಾಲಿ ಇದೆ. ಇವಾಗ ಸ್ಟಾರ್ಟ್ ಬ್ರೋ. ಅಲ್ಟಿ ಮಾತ್ರ ನಾಯಿ ಎದುರು ಓಡೋಗ್ತೈತಿ. ಸಿವಿಕ್ ಕಾರ್ನರಿಂಗ್ ಎಲ್ಲ ಸೈ ಕಾರ್ ಮಾತ್ರ ಕ್ರೇಜಿ. ನೋಡ್ತಿರ್ಬೋದು ಯಾವ ತರ ನುಗ್ತಿದೆ ಗಾಡಿ ಮಾತ್ರ. ಸೀರಿಯಸ್ಲಿ ಕ್ರೇಜಿಯಾಗಿ ನುಗ್ತಿದೆ ಮಾತ್ರ ಕಾರು. ಫೀಲ್ ಮಾತ್ರ ಇನ್ನೂ ಸೈಕ್ ಆಗಿದೆ. A few minutes later. ನೋಡಿರಲ್ಲ ಫ್ರೆಂಡ್ಸ್, ನಾನು ಇವತ್ತು ಬಂದ್ಬಿಟ್ಟು ನಿಮ್ಗೆ ಈ ಪರ್ಲ್ ಬ್ಯೂಟಿನ ರಿವೀಲ್ ಮಾಡಿ ತೋರಿಸಿದ್ದೀನಿ. ಮತ್ತೆ ನಿಮ್ಗೆ ಈ ಪರ್ಲ್ ಬ್ಯೂಟಿ ಬಗ್ಗೆ ಏನ್ ಅನಿಸ್ತು ಮತ್ತೆ ಅನಿಸಿಕೆ ಏನಿದೆ ಅಂತ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಮಗೂ ಸಪೋರ್ಟ್ ಮಾಡಿ. ಬರೋಂತ ನೆಕ್ಸ್ಟ್ ವಿಡಿಯೋ ಇನ್ನ ಕ್ರೇಜ್ ಆಗಿರೋ ಮಾಡಿಫಿಕೇಶನ್ಸ್ ಕಾರ್ ತರ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ. ಲೆಟ್ ಇಟ್ ಬೈ.